ಬೀದರ್ ಡ್ರಗ್ ಸೇವನೆ ಮಾಡೋದು ಹಾಗೂ ಸಾಗಾಟ ಮಾಡುವುದು ಎರಡು ಅಪರಾಧ. ಎಸ್ಬಿ ಪ್ರದೀಪ್ ಗುಂಟೆ. ಬೀದರ್ ನಗರದ ಶಹಪುರ ಗೇಟ್ ಹತ್ರ ಪೊಲೀಸರು ಗಸ್ತ್ ಮಾಡುವಾಗ ಇಬ್ಬರು ಆರೋಪಿಗಳು 142 ಕಾಫ್ ಸಿರಪ್ ಬಾಟಲಿಗಳನ್ನು ಕದ್ದು ಮುಚ್ಚಿ ಬೀದರ್ ಪಟ್ಟಣ ಒಳಗಡೆ ತರುವಾಗ ಪೊಲೀಸರು ರೈಡ್ ಮಾಡಿ ಎನ್ಡಿಪಿಎಸ್ಐ ಪ್ರಕರಣ ದಾಖಲು ಮಾಡಿದ್ದಾರೆ. ಯಾವುದೇ ಲೈಸೆನ್ಸ್ ಇಲ್ಲದೆ ಇಷ್ಟು ಕಾಫ್ ಸಿರಪ್ ಬಾಟಲಿಗಳ ತಂದು ಪಟ್ಟಣದಲ್ಲಿ ಸರಬರಾಜು ಮಾಡಬೇಕೆಂದಿದ್ದರು. ಇಬ್ಬರು ಆರೋಪಿಗಳನ್ನು ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಈಗಾಗಲೇ ಹಲವು ಬಾರಿ ಎಚ್ಚರಿಕೆ ನೀಡಿದರೂ ಕೂಡ ಡ್ರಗ್ ಸೇವನೆ ಮಾಡುವುದು ಹಾಗೂ ಈ ರೀತಿ ಸಾಗಾಟ ಮಾಡುವುದು ಎರಡು ಅಪರಾಧ. ಅವರ ಮೇಲೆ ತೀವ್ರ ನಿಗಾ ಇಟ್ಟಿದ್ದೇವೆ. ಹೇಳಿದಂಗೆ ನಾವು ಹಿಡಿತಾ ಇದ್ದೇವೆ. ಮತ್ತೊಂದು ಸಾರಿ ಬೀದರ್ ಪೊಲೀಸರು ಎಚ್ಚರಿಕೆ ನೀಡುತ್ತಿದ್ದೇವೆ. ಡ್ರಗ್ ಸೇವನೆ ಮಾಡುವುದು ಹಾಗೂ ಸಾಗಾಟ ಮಾಡೋದು ಎರಡು ಅಪರಾಧ. ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಸಿಪಿ ಪ್ರದೀಪ್ ಗುಂಟೆ ಮಾಧ್ಯಮದವರಿಗೆ ತಿಳಿಸಿದರು. ವರದಿ ಶ್ರೀಮಂತರಾವ್ ಇಂಚುರೆ, ಎಜ್ಜಾಪವರ್ ಟಿವಿ. ಆರೋಪಿಗಳು 142 ಕಾಫ್ ಸಿರಪ್ ಬಾಟಲಿಗಳನ್ನು ಕದ್ದು ಮುಚ್ಚಿ ಬೀದರ್ ಸಿಟಿ ಒಳಗಡೆ ತರಬೇಕಂತ ಪ್ರಯತ್ನ ಮಾಡುವಾಗ ರೈಡ್ ಮಾಡಿ ಎನ್ಡಿಪಿಎಸ್ ಪ್ರಕರಣ ದಾಖಲೆ ಮಾಡಿದ್ದಾರೆ. ಹೈದರಾಬಾದಿಂದ ಈ ರೀತಿ ವಿತೌಟ್ ಎನಿ ಲೈಸೆನ್ಸ್ ಇಷ್ಟು ಕಾಫ್ ಸಿರಪ್ ಬಾಟಲಿಗಳನ್ನು ತಂದು ಇಲ್ಲಿ ಸಿಟಿಗೆ ಸಪ್ಲೈ ಮಾಡಬೇಕಂತ ಪ್ರಯತ್ನ ಮಾಡ್ತಿರುವ ಇಬ್ಬರು ಆರೋಪಿಗಳನ್ನು ನಾವು ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಈಗಾಗಲೇ ನಾವು ಹಲವಾರು ಬಾರಿ ಎಚ್ಚರಿಕೆ ನೀಡಿದ್ದೇವೆ. ಡ್ರಗ್ಸ್ ಸೇವನೆ ಮಾಡುವುದು ಹಾಗೂ ಈ ರೀತಿ ಸಾಗಣೆ ಮಾಡುವುದು ಅಪರಾಧ. ಅಂಥವ್ರ ಮೇಲೆ ನಾವು ತೀವ್ರ ನಿಗಾ ಇಟ್ಟಿದ್ದೇವೆ ಅಂತ ಎಚ್ಚರಿಕೆ ನೀಡಿದ್ದೇವೆ. ಹೇಳಿದಂಗೆ ನಾವು ಅವರನ್ನು ಹಿಡಿತಾ ಇದ್ದೇವೆ. ಮತ್ತೊಂದು ಸರಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಬೀದರ್ ಪೊಲೀಸ್ ವತಿಯಿಂದ ಡ್ರಗ್ಸ್ ಸೇವನೆ ಮಾಡುವುದು ಹಾಗೂ ಸರಬರಾಜು ಮಾಡುವುದು ಎರಡು ಅಪರಾಧ. ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅವರ ಮೇಲೆ ತೀವ್ರ ಕಠಿಣ ಕ್ರಮ ಜರುಗಿಸಲಾಗುವುದಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ.